ಎಲ್ರಿಗೂ ಸ್ವಾಗತ. ಯುಗಾದಿ ಹಬ್ಬದ ದಿನ ಅಪ್ಪಿತಪ್ಪಿಯೂ ಮರೆತರೂ ಕೂಡ ಈ ವಸ್ತುಗಳನ್ನು ದಾನ ಮಾಡುವುದಕ್ಕೆ ಹೋಗಬೇಡಿ. ದಾನ ಮಾಡುವುದರಿಂದ ಸಂಪೂರ್ಣ ದಾರಿದ್ರ್ಯತನ ನಿಮಗೆ ಅಂಟಿಕೊಳ್ಳುತ್ತದೆ. ಕಷ್ಟಗಳು ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದು ಬರಲಿದೆ. ಈಗಾಗಲೇ ನೀವು ಕಷ್ಟದಲ್ಲಿ ಇದ್ದೀರಾ. ನೀವೇನಾದರೂ ದಾನ ಮಾಡುವುದರಿಂದ ಶ್ರೇಷ್ಠ ಆಗುತ್ತದೆ, ಒಳ್ಳೆಯದಾಗುತ್ತದೆ, ಸಂಪೂರ್ಣವಾಗಿ ಜೀವನದಲ್ಲಿ ಉದ್ಧಾರ ಆಗುತ್ತೀರಿ ಎನ್ನುವ ವಿಚಾರಗಳು ನಿಮ್ಮ ತಲೆಯಲ್ಲಿ ಇದ್ದರೆ ಆ ಸಮಯದಲ್ಲಿ ನೀವು ಮರೆತು ಯಾವುದೋ ವಸ್ತುಗಳನ್ನು ದಾನ ಮಾಡುತ್ತೀರಿ. ದಾನ ಮಾಡುವುದರಿಂದ ಕೆಲವೊಂದಿಷ್ಟು ದಾನಗಳಿಂದ ಶ್ರೇಷ್ಠತೆ ದೊರೆಯಲಿದೆ. ಅದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿದೆ. ಕೆಲವು ದಾನಗಳನ್ನು ಮಾಡುವುದರಿಂದ ದಾರಿದ್ರ್ಯತನವನ್ನು ನಿಮ್ಮ ಜೀವನದಲ್ಲಿ ಅಂಟಿಸಿಕೊಳ್ಳುವ ಸ್ಥಿತಿ ಬರಲಿದೆ. ಅದನ್ನು ಅಪ್ಪಿತಪ್ಪಿಯೂ ಕೂಡ ದಾನ ಮಾಡಬಾರದು. ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನಗಳು ಇದೆ. ವಿದ್ಯಾದಾನ, ಅನ್ನದಾನ, ರಕ್ತದಾನ ಮತ್ತು ನೇತ್ರದಾನ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಯುಗಾದಿ ಹಬ್ಬದ ದಿನ ಈ ಕೆಲವು ದಾನಗಳನ್ನು ಮರೆತರೂ ಕೂಡ ಯಾರಿಗೂ ದಾನವನ್ನು ಮಾಡಬಾರದು. 1. ಯುಗಾದಿ ಹಬ್ಬಕ್ಕೆ ತೋರಣ ಕಟ್ಟಿದ ನಂತರ ಬೇವನ್ನು ಮನೆಗೆ ತಂದ ಮೇಲೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಬೇವನ್ನು ಕೇಳಿದರೆ ಕೊಡಬಾರದು. ಏಕೆಂದರೆ ಸಮೃದ್ಧಿಯ ಸಂಕೇತವಾಗಿ ಯುಗಾದಿ ಹಬ್ಬದ ದಿನ ಮಾವಿನ ಎಲೆ ಹಾಗೂ ತೋರಣವನ್ನು ತೆಗೆದುಕೊಂಡು ಬಂದಿರುತ್ತೀರಿ. ಹಾಗಾಗಿ ಒಮ್ಮೆ ತಂದ ಮೇಲೆ ಬೇರೆಯವರು ಕೇಳಿದರೆ ದಯವಿಟ್ಟು ಕೊಡಬೇಡಿ. 2. ಅರಿಶಿಣ ಮತ್ತು ಕುಂಕುಮವನ್ನು ಸಹ ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬದ ದಿನ ಮರೆತರೂ ಸಹ ಕೊಡಬಾರದು. 3. ಅಷ್ಟೇ ಅಲ್ಲದೆ ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಯಾರೇ ಏನೇ ಕೇಳಿದರೂ, ಹಣ, ಒಡವೆ ಮತ್ತು ಮನೆಯಲ್ಲಿ ಇರುವ ವಸ್ತುಗಳನ್ನು ಕೇಳಿದರೂ ಸಹ ಕೊಡಬೇಡಿ. ಮನೆಯಲ್ಲಿ ಇರುವ ಉಪ್ಪು ಮತ್ತು ಬೆಣ್ಣೆ ಯಾವುದೇ ವಸ್ತುಗಳನ್ನು ಕೊಡಬೇಡಿ. ಇನ್ನು ಯುಗಾದಿ ಹಬ್ಬದ ದಿನ ರಂಗೋಲಿ ಪುಡಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ. ಅಡುಗೆ ಮಾಡುವ ಪಾತ್ರೆಗಳು ಅಥವಾ ಕಬ್ಬಿಣದ ಪಾತ್ರೆಗಳನ್ನು ಬೇರೆಯವರಿಗೆ ದಾನ ಮಾಡಬಾರದು. ಒಂದು ವೇಳೆ ಮಾಡಿದ್ದಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯತನ ಬೆನ್ನಿಗೆ ಹತ್ತಿದ ರೀತಿಯಲ್ಲಿ ಆಗಲಿದೆ. ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಲಿದೆ. ಆಹಾರ ಕೊರತೆಯೂ ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಇವೆ. ಕಬ್ಬಿಣವನ್ನು ದಾನ ಮಾಡುವುದರಿಂದ ದಾರಿದ್ರ್ಯತನ, ಕಷ್ಟ ಪ್ರತಿಯೊಂದು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ನಿಮ್ಮ ಮನೆಯ ಹತ್ತಿರ ಯಾರಾದರೂ ವೃದ್ಧರು ಬಂದರೆ ಅವರಿಗೆ ಊಟ ಕೊಟ್ಟು ಕಳುಹಿಸಿ ಮತ್ತು ಯಾವುದೇ ಕಾರಣಕ್ಕೂ ಹಾಗೆ ಕಳುಹಿಸಬೇಡಿ. ಒಂದು ವೇಳೆ ಬ್ರಾಹ್ಮಣರು ಅಥವಾ ಭಿಕ್ಷುಕರು ಮನೆಗೆ ಬಂದರೆ ಅವರನ್ನು ಬರೀ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಳುಹಿಸಬೇಡಿ. ಆ ದಿನ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿ. ಈ ರೀತಿ ಮಾಡಿದರೆ ತುಂಬಾನೇ ವಿಶೇಷವಾದ ಲಾಭಗಳು ನಿಮಗೆ ಸಿಗುತ್ತದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮಲ್ಲಿ ಇರುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. Thank you for watching. Please like, share and subscribe to Aishwani.